ನಮಸ್ಕಾರ ಸ್ನೇಹಿತರೆ. ಮಹಿಳೆಯರಿಗೆ ಎಲ್ಲಿ ಮುಟ್ಟಿದರೆ ಬೇಗ ಉದ್ವೇಗವಾಗುತ್ತಾರೆ? ಮಹಿಳೆಯರ ಉದ್ವೇಗ ಪುರುಷರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಆದರೆ ಕೇವಲ ದೇಹವಷ್ಟೇ ಅಲ್ಲ, ಮನಸ್ಸು, ಭಾವನೆ, ಸುರಕ್ಷಿತ ಪರಿಸರ, ನಂಬಿಕೆ, ಸ್ಪರ್ಶದ ಮೃದುವು ಸಮಯ ಎಲ್ಲವೂ ಸೇರಿ ಉದ್ವೇಗಕ್ಕೆ ಕಾರಣವಾಗುತ್ತವೆ. ಒಬ್ಬ ವ್ಯಕ್ತಿಗೆ ಕೆಲಸ ಮಾಡುವ ಸ್ಪರ್ಶ ಇನ್ನೊಬ್ಬರಿಗೆ ಅಷ್ಟೇ ಪರಿಣಾಮ ನೀಡದೇ ಇರಬಹುದು. ಆದರೂ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಸಂವೇದನಾಶೀಲ ಪ್ರದೇಶಗಳು ಇವೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಎಲ್ಲಿ ಮತ್ತು ಹೇಗೆ ಮುಟ್ಟಿದರೆ ಬಹುಬೇಗ ಉದ್ವೇಗವಾಗುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದೆ. ಆದ್ದರಿಂದ ಪುರುಷರೇ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಕುತ್ತಿಗೆ ಮತ್ತು ಕಿವಿಯ ಭಾಗ. ಕುತ್ತಿಗೆ ಮತ್ತು ಕಿವಿಯ ಸುತ್ತಲಿನ ಭಾಗ ಮಹಿಳೆಯರಲ್ಲಿ ಅತ್ಯಂತ ಸಂವೇದನಾಶೀಲ ಪ್ರದೇಶ. ಮೃದುವಾದ ಸ್ಪರ್ಶ, ಸಾಫ್ಟ್ ಮುತ್ತು, ಕಿವಿಯ ಹಿಂದೆ ಸಣ್ಣ ಟಚ್ ಇವು ನರಗಳನ್ನು ಸಕ್ರಿಯಗೊಳಿಸಿ ಶೀಘ್ರ ಉದ್ವೇಗ ಉಂಟು ಮಾಡಬಹುದು. ಈ ಭಾಗದಲ್ಲಿ ಸ್ಪರ್ಶ ಸೈಕಾಲಜಿಕಲ್ ಅರೌನ್ಸಲ್ಗೂ ಸಹ ಕಾರಣವಾಗುತ್ತದೆ. 2. ತುಟಿಗಳು ಮತ್ತು ಮುಖದ ಭಾಗ. ಮುಖ, ಚೀಕ್ಸ್, ಚಿನ್ ಮತ್ತು ವಿಶೇಷವಾಗಿ ತುಟಿಗಳು ಇವು ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುವ ಪ್ರದೇಶಗಳು. ನಿಧಾನವಾದ ಮುತ್ತು, ಲೈಟ್ ಟಚ್, ತುಟಿಗಳ ಮೇಲೆ ಸಾಫ್ಟ್ ಪ್ರೆಷರ್ ಇವು ಅವರಲ್ಲಿ ಹತ್ತಿರತನದ ಭಾವನೆ ಮೂಡಿಸಿ ಉದ್ವೇಗವನ್ನು ಹೆಚ್ಚಿಸುತ್ತದೆ. 3. ಬೆನ್ನು ಮತ್ತು ಮೂಳೆಗಳ ಭಾಗ. ಮಹಿಳೆಯರ ಬೆನ್ನು, ವಿಶೇಷವಾಗಿ ಸ್ಪೈನ್ ಲೈನ್ ಸಮೀಪ ಹೆಚ್ಚು ಸಂವೇದನಾಶೀಲ. ಬೆನ್ನಿನ ಮೇಲೆ ಸಂವೇದನವಾಗಿ ನಿಧಾನವಾಗಿ ಕೈಯನ್ನು ಓಡಾಡಿಸುವುದು. ಕೆಳ ಬೆನ್ನಿನ ಹತ್ತಿರ ಸಾಫ್ಟ್ ಮಸಾಜ್ ಇವು ನರಗಳಿಗೆ ಉದ್ದೀಪನ ನೀಡುತ್ತವೆ ಮತ್ತು ಮಹಿಳೆಯರು ರಿಲ್ಯಾಕ್ಸ್ ಆಗಿ ಹೆಚ್ಚು ರೆಸ್ಪಾನ್ಸಿವ್ ಆಗುತ್ತಾರೆ. 4. ಕೈ ಮತ್ತು ಬೆರಳಿನ ಸ್ಪರ್ಶ. ಕೈ ಹಿಡಿದುಕೊಳ್ಳುವುದು, ಬೆರಳುಗಳಿಗೆ ಮೃದುವಾಗಿ ಸ್ಪರ್ಶಿಸುವುದು ಸಣ್ಣ ಗೆಚ್ಚರಾಗಿದ್ದರೂ ಮಹಿಳೆಯರಲ್ಲಿ ಡೀಪ್ ಎಮೋಷನಲ್ ಉಂಟು ಮಾಡುತ್ತದೆ. ಸಂಬಂಧದಲ್ಲಿ ಕಂಫರ್ಟ್ ಪ್ಲಸ್ ಸೆಕ್ಯೂರಿಟಿ ಎಂಬ 2 ಭಾವನೆಗಳು ಉದ್ವೇಗವನ್ನು ಹೆಚ್ಚಿಸುತ್ತವೆ. 5. ಹೊಟ್ಟೆಯ ಭಾಗ ಮತ್ತು ಗಂಭೀರ ಪ್ರದೇಶ. ಬೇಲಿಯ ಮೇಲೆ ಲೈಟ್ ಸ್ಪರ್ಶ, ಹಿಪ್ಗಳ ಹತ್ತಿರದ ಟಚ್ ಇವುಗಳು ತುಂಬಾ ಸಂವೇದನಾಶೀಲ. ಈ ಭಾಗದ ಸ್ಲೋ ಟೀಸಿಂಗ್ ಟಚ್ ಮಹಿಳೆಯರಲ್ಲಿ ಉದ್ವೇಗವನ್ನು ಹೆಚ್ಚಿಸುತ್ತದೆ. 6. ಸ್ತನ ಮತ್ತು ಸ್ತನ ಬಿಲ್ಲಿನ ಸುತ್ತಮುತ್ತಲಿನ ಭಾಗ. ಎಲ್ಲ ಮಹಿಳೆಯರಿಗೂ ಒಂದೇ ರೀತಿಯಲ್ಲಿ ಇಷ್ಟ ಇರಬೇಕು ಎನ್ನುವುದಿಲ್ಲ. ಆದರೂ ಸಾಮಾನ್ಯವಾಗಿ ಮೃದುವಾದ ನಾನ್ ಅಗ್ರೆಸಿವ್ ಸ್ಪರ್ಶ, ಫೇಸ್ ನಿಧಾನವಾಗಿರುವುದು, ಒತ್ತಡ ಕಡಿಮೆ ಇವು ಉದ್ವೇಗವನ್ನು ಶೀಘ್ರವಾಗಿ ಹೆಚ್ಚಿಸುತ್ತವೆ. ಇದು ದೇಹದ ಅತ್ಯಂತ ಸಂವೇದನಾಶೀಲ ಪ್ರದೇಶಗಳಲ್ಲಿ ಒಂದಾಗಿದೆ. 7. ಜಾಂಘೆ. ಆಂತರಿಕ ಜಾಂಘೆಗಳು ವಿಶೇಷವಾಗಿ ಸಂವೇದನಾಶೀಲ. ನಿಧಾನವಾಗಿ ಸ್ಪರ್ಶಿಸುವುದು, ಮೃದುವಾಗಿ ಕೈ ಹಾಯಿಸುವುದು ಇವು ಆಸೆಗಳನ್ನು ಹೆಚ್ಚಿಸಿ ಮಹಿಳೆಯನ್ನು ಉದ್ವೇಗಕ್ಕೆ ತರುವಲ್ಲಿ ಮೋಸ್ಟ್ ಎಫೆಕ್ಟಿವ್. 8. ಮನಸ್ಸು ಅತ್ಯಂತ ದೊಡ್ಡ ಉದ್ವೇಗ ಕೇಂದ್ರ. ಎಲ್ಲಿ ಮುಟ್ಟಿದರೆ ಉದ್ವೇಗವಾಗುತ್ತದೆ ಎಂಬುದಕ್ಕಿಂತ ಮೊದಲು ಹೆಣ್ಣು ಮಕ್ಕಳ ಉದ್ವೇಗದ 70% ಮನಸ್ಸಿನಲ್ಲಿ ಆಗುತ್ತದೆ. ಗೌರವ, ಗ್ರಹಿಕೆ, ರೊಮ್ಯಾನ್ಸ್, ಸಿಹಿಪದ ಇವು ದೇಹದ ಸ್ಪರ್ಶಕ್ಕಿಂತಲೂ ಹೆಚ್ಚಿನ ಪ್ರಭಾವ ಬೀರುತ್ತವೆ. ಸಾರಾಂಶ: ಮಹಿಳೆಯ ಉದ್ವೇಗಕ್ಕೆ ಒಂದೇ ರೀತಿ ಫಾರ್ಮುಲಾ ಇರುವುದಿಲ್ಲ. ಪ್ರತಿಯೊಬ್ಬ ಮಹಿಳೆಯ ದೇಹ ಮತ್ತು ಮನಸ್ಸು ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತದೆ. ಆದರೂ ಕುತ್ತಿಗೆ, ತುಟಿಗಳು, ಬೆನ್ನು, ಜಾಂಘೆ, ಹೊಟ್ಟೆ ಮತ್ತು ಸ್ತನದ ಸುತ್ತಮುತ್ತಲಿನ ಭಾಗಗಳಲ್ಲಿ ಮೃದುವಾದ, ನಿಧಾನವಾದ ಮತ್ತು ಗೌರವಪೂರ್ಣ ಸ್ಪರ್ಶ ಸಾಮಾನ್ಯವಾಗಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಸ್ಪರ್ಶದ ಜೊತೆಗೆ ಭಾವನಾತ್ಮಕ ಸಂಪರ್ಕ, ಆರಾಮ, ನಂಬಿಕೆ ಮತ್ತು ಸಮರ್ಪಕ ಮಾತುಕತೆ
ಇವೆಲ್ಲ ಇರುವಾಗ ಮಹಿಳೆಯರು ಬೇಗ ಉದ್ವೇಗಗೊಳ್ಳುತ್ತಾರೆ. ಗೌರವ, ಪ್ರೀತಿ ಮತ್ತು ಅರ್ಥವಾಗುವಿಕೆ ಇದ್ದಾಗ ಮಾತ್ರ ನಿಜವಾದ ಆಂತರಿಕತೆಯು ಮೂಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.